ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಎಸ್, ಈಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಕ್ಷೇತ್ರಕ್ಕೂ ಆದ್ಯತೆಯನ್ನು ಕೊಡ್ತಾ ಇರೋದನ್ನ ತಾವೆಲ್ಲ ಗಮನಿಸಿದ್ದೀರಾ. ನಾನು ನೆನಪು ಮಾಡ್ಕೊತಾ ಇದ್ದೇನೆ, ಸುಮಾರು 45 ವರ್ಷದ ಹಿಂದೆ ಶಿಕಾರಿಪುರದಲ್ಲಿ APMC ಮುಂದೆ ಸತ್ಯಾಗ್ರಹ ಮಾಡಿ ರೈತ ಬೆಳೆದಂಥ ಬೆಳೆ ಅವನು ಎಲ್ಲಿ ಬೇಕಾದರೂ ಮಾರಾಟ ಮಾಡುವಂಥ ಅವಕಾಶ ಸಿಗಬೇಕು, APMCಯಲ್ಲೇ ಮಾರಾಟ ಮಾಡಬೇಕು ಅನ್ನೋಂಥ ನಿರ್ಬಂಧ ಸರಿಯಲ್ಲ ಅಂಥೇಳಿ ಹೋರಾಟ ಮಾಡ್ಕೊಂಡು ಬಂದವನು ನಾನು. ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಇವತ್ತು ನಾನು ಮುಖ್ಯಮಂತ್ರಿ ಆಗಿರುವಂಥ ಈ ಸಂದರ್ಭದಲ್ಲಿ APMCಗೆ ರೈತನ ಅನುಕೂಲಕ್ಕಾಗಿ ಕೆಲವು ತಿದ್ದುಪಡಿಯನ್ನು ತಂದಿದ್ದೇವೆ. ರೈತ ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ನೇರವಾಗಿ ಮಾರಾಟ ಮಾಡುವಂಥ ಅವಕಾಶ ಹೊಂದಿದ್ದಾರೆ. ಇದರಿಂದ ರೈತರಿಗೆ ತನ್ನ ಉತ್ಪನ್ನಗಳಿಗೆ ಯೋಗ್ಯ ಧಾರಣೆ ದೊರೆಯುವಂಥ ಅವಕಾಶ ಕಲ್ಪಿಸಿದಂತಾಗುತ್ತೆ. ಈ ಕಾಯ್ದೆಯಿಂದ APMC ಕಮಿಟಿಗಳ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ, ಅವು ಹಿಂದಿನಂತೆ ಮುಂದುವರಿತವೆ. APMC ಕಮಿಟಿಗಳ ಪಾತ್ರವನ್ನು ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ ಪ್ರಾಂಗಣ, ಅಲ್ಲಿ ನಡೆಯುವ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟಿಗೆ ಮಾತ್ರ ಸೀಮಿತವಾಗಿರುತ್ತೆ. ಮಾರುಕಟ್ಟೆ ಪ್ರಾಂಗಣದ ಹೊರಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟು ನಡೆಸೋದಕ್ಕೆ ಮತ್ತು ಮೇಲ್ವಿಚಾರಣೆಯನ್ನು ಕೃಷಿ ಮಾರಾಟ ನಿರ್ದೇಶಕರು ಮಾಡ್ತಾರೆ. ಕೃಷಿ ಉತ್ಪನ್ನಗಳನ್ನು APMCಯಿಂದ ಹೊರಗಡೆ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಹೊಸದೇನಲ್ಲ. ಈಗಾಗಲೇ ಯೂನಿಫೈಡ್ ಮಾರ್ಕೆಟ್ ಯೋಜನೆಯಡಿ ರೈತನಿಂದ ನೇರವಾಗಿ ಖರೀದಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ತಿದ್ದುಪಡಿ ಕಾಯ್ದೆಯಿಂದ APMC ಕಮಿಟಿಗಳನ್ನು ಮಾರುಕಟ್ಟೆ ಪ್ರಾಂಗಣಕ್ಕೆ ಸೀಮಿತಗೊಳಿಸಿ ರೈತರು ಉತ್ತಮ ಧಾರಣೆ ಪಡೆಯೋದಕ್ಕೆ ಅವಕಾಶ ಒದಗಿಸಿಕೊಡುವಂಥ, ರೈತರ ಬೆಳೆಗಳಿಗೆ ಸ್ಪರ್ಧಾತ್ಮಕ ಬೆಳೆಗಳ ಮಾರುಕಟ್ಟೆ ಒದಗಿಸುವಂಥದ್ದು ಉದ್ದೇಶ. 2007ರಲ್ಲೇ ಖಾಸಗಿ ಮಾರುಕಟ್ಟೆ ಈಗಾಗಲೇ ಪ್ರಾರಂಭ ಆಗಿತ್ತು. ರಿಲಯನ್ಸ್, ಮೋರ್ ಅಂತಹ ಕಂಪನಿಗಳು ಭಾಗವಹಿಸ್ತಾ ಇದ್ದರು. 2008ರಿಂದನೇ ಖಾಸಗಿ ಮಾರುಕಟ್ಟೆಗಳ ಅಸ್ತಿತ್ವ ಬಂದಿದೆ. ಉದಾಹರಣೆಗೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಪ್ರೈವೇಟ್ ಲಿಮಿಟೆಡ್ 2007ರಲ್ಲಿ ಟ್ರೇಡಿಂಗ್ ಪ್ರಾರಂಭ ಆಗಿದೆ. 2013ರಲ್ಲಿ ಆನ್ಲೈನ್ ಟ್ರೇಡಿಂಗ್ ನಡೀತಾ ಇದೆ. ಸೊ ಅದರಿಂದ ನಾನು ನೆನ್ನೆ ದಿನ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ದೂರವಾಣಿ ಮೂಲಕ ಮಾತನಾಡಿ, ರೈತ ಮುಖಂಡರ ಜೊತೆ ಮಾತನಾಡಿ ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದು ಬೇಡ. ಈ ತಿದ್ದುಪಡಿಯ ಉದ್ದೇಶ ರೈತ ತನಗೆ ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅನ್ನೋಂಥ ಒಂದೇ ಒಂದು ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟು ವರ್ಷಗಳ ನಂತರ ಈ ಕಾಯ್ದೆಗೆ ಒಂದು ತಿದ್ದುಪಡಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ದೇಶದ ಅನೇಕ ರಾಜ್ಯಗಳು ಇದನ್ನೀಗಾಗಲೇ ಅಳವಡಿಸ್ಕೊಂಡಿದ್ದಾವೆ. ಕರ್ನಾಟಕದಲ್ಲೂ ಸಹ ಇದನ್ನು ತಿದ್ದುಪಡಿಯನ್ನು ಮಾಡಿ ರೈತನಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದೇವೆ. ತಮಗೆ ಗೊತ್ತಿರ್ಬೋದು, ಹಣಕಾಸಿನ ಇತಿಮಿತಿ ಸ್ಥಿತಿಗತಿ ಸರಿ ಇಲ್ಲದೇ ಇದ್ದರೂ ಸಹ ಈಗಾಗಲೇ ಮೊದಲನೇ ಪ್ಯಾಕೇಜ್ 1610 ಕೋಟಿ, ಎರಡನೇ ಪ್ಯಾಕೇಜ್ 162 ಕೋಟಿ, ಈಗ ಮೂರನೇ ಪ್ಯಾಕೇಜು ಅದು ಅಂದರೆ
ತಾವು ನೋಡ್ತಾ ಇದ್ರೆ ಕಳೆದ 4-6 ದಿವಸದಿಂದ ಮೆಕ್ಕೆಜೋಳ ಬೆಳೆದಂಥ ರೈತ ಅವನಿಗೆ MSP ಬೆಂಬಲ ಬೆಲೆ 1760 ರೂಪಾಯಿ ಇದ್ದರೂ ಸಹ ನನಗೆ ಬೆಲೆ ಸಿಗ್ತಾ ಇಲ್ಲ, ಅದಕ್ಕಾಗಿ ಬೆಂಬಲ ಬೆಲೆಯಲ್ಲಿ ಕೊಳ್ಳಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆ ಕಾಲ ನಮ್ಮ ಸಚಿವರು ನಮ್ಮ ಹಣಕಾಸಿನ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ. ಅದು ಅಂತ ಹೇಳಿದ್ರೆ ನಮ್ಮಲ್ಲಿ 10 ಲಕ್ಷ ಮೆಕ್ಕೆಜೋಳ ಬರೆದಂಥ ರೈತರಿದ್ದಾರೆ. ಒಬ್ಬ ರೈತನಿಗೆ 5,000 ರೂಪಾಯಿ, ಒಬ್ಬೊಬ್ಬ ರೈತನಿಗೆ 5,000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿಗಳನ್ನು ಈ ಮೆಕ್ಕೆಜೋಳ ಬೆಳೆದಂಥ ರೈತನಿಗೆ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದೇವೆ. ನಾನು APMC ಬಗ್ಗೆ ಹೇಳ್ತಾ ಇದ್ದೆ, ರೈತರು ಎಲ್ಲಿ ಬೇಕಾದರೂ ಅದನ್ನು ಮಾರಾಟ ಮಾಡ್ಬೋದು, APMCಗೆ ಹೋಗ್ಬೇಕಾದ್ರೂ ಮಾರಾಟ ಮಾಡ್ಬೋದು, ಅವ್ರು ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದಾದರೆ. ಅದಕ್ಕೆ ನಾವೇನು ಅಡ್ಡಿ ಆತಂಕ ಮಾಡಿಲ್ಲ. ತಪ್ಪು ಗ್ರಹಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮೆಕ್ಕೆಜೋಳಕ್ಕೆ ಏನೊಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದರು. ಈಗಾಗಲೇ ಸುಮಾರು 40 ಭಾಗ 50 ಭಾಗ ರೈತರು ಮೆಕ್ಕೆಜೋಳವನ್ನು ಮಾರಾಟ ಮಾಡಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಬೆಳೆದಂಥ ಪ್ರತಿಯೊಬ್ಬ ರೈತನಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತಗೊಂಡಿದ್ದೇವೆ. ಪ್ರತಿಯೊಬ್ಬ ರೈತನಿಗೆ 5,000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿನ ಒಂದು ಹೊರೆಯನ್ನು ಹೊರ್ತಾ ಇದ್ದೇವೆ. ಇದು ನನ್ನ ಮೆಕ್ಕೆಜೋಳ ಬೆಳೆದಂಥ ರೈತ ಸಮೂಹಕ್ಕೆ ಸಮಾಧಾನ ತೃಪ್ತಿ ತರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೂರನೇದು, ಆಶಾ ಕಾರ್ಯಕರ್ತೆಯರಿಗೆ ಸುಮಾರು 40,250 ಜನ ಇದ್ದಾರೆ. ಅವರಿಗೆ ಸಹಕಾರಿ ಇಲಾಖೆಯಿಂದ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಇಷ್ಟೊಂದು ಹಗಲು ರಾತ್ರಿ ಈ ಕೋವಿಡ್ ಇಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಅಪೇಕ್ಷೆ ಇತ್ತು, ನಿಮ್ಮದು ಅಪೇಕ್ಷೆ ಇತ್ತು. 3,000 ರೂಪಾಯಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಸಹಕಾರಿ ಇಲಾಖೆಯಿಂದ ಪ್ರೋತ್ಸಾಹಧನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸುಮಾರು 12.5 ಕೋಟಿ ಇದಾಗತ್ತೆ. ಈ ನೈಸರ್ಗಿಕ ವಿಕೋಪ, ಅಪಘಾತದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ 5,000 ರೂಪಾಯಿ ಕೊಡುವಂಥದ್ದು ಒಂದು ಪದ್ಧತಿ ಪ್ರಾರಂಭ ಆಗಿತ್ತು. ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. Our motto is First Farmers. New amendment APMC Act will provide an opportunity for farmers to sell their produce directly to any purchase outside the APMC yard or in other APMCs. This will help the farmers in getting remunerative price for their produce. Amendment will not dilute the powers of the work of the APMCs. All these marketing activities will be monitored by the Director of Staff, Director of State APMC. Definitely, this new Amendment Act will benefit farmers in improving their income and suffering from losses due to market fluctuations. Intention of my government and the Prime Minister Narendra Modi ji is farmers should be protected from market trends. This amendment will indirectly help farmers
in doubling their income by 2022, the Prime Minister's dream. I want to clarify that we have not removed the APMC Act. We are only amending 2 sections of the APMC Act which enable farmers to sell. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.